ನೆನ್ನೆಲ್ಲ ಸಂದಕಿದ್ಲು ಕಣಕ್ಕ. ನೆನ್ನೆಲ್ಲ ನಂತಾಗ ಮಾತಾಡಿದ್ಲು. ಏನಕ್ಕ ಸಂದಕಿದ್ದೀನಕ್ಕ, ಊರ್ಗ್ ಹೋಗಿದ್ದೀನಕ್ಕ ಅಂತ ನೆನ್ನೆಲ್ಲ ಮಾತಾಡಿದ್ಲು. ಇವತ್ತು ಇಲ್ಲ ಅಂತಂದ್ರೆ ನಂಬಕ್ಕೆ ಆಯ್ತಿಲ್ವಲ್ಲ ನಂಗಂತೂ. ಯಪ್ಪ, ಜೀವ ನೋಡಿ ಯಾವಾಗ ಹೆಂಗ್ ಹೋಯ್ತದೆ ಅಂತಾನೆ ಗೊತ್ತಾಗಕ್ಕಿಲ್ಲ. ಸಂದಕ್ಕೆ ಮಾತಾಡ್ಸಿದ್ಲು ಕಣಕ್ಕ. ನೆನ್ನೆ ಇಷ್ಟೊತ್ತಾಗೆ ಸಂದಕ್ ಮಾತಾಡ್ಸಿದ್ಲು ನೋಡಮ್ಮ. ನೆನ್ನೆ ಇದ್ದವ್ರು ಇವತ್ತಿಲ್ಲ ಅಂದ್ರೆ ಹೆಂಗೆ? ಏನೇ ಆಗ್ಲಿ, ಭಾಳ ವರ್ಷದಿಂದ ಪಾಪ ಊರಾಗಿದ್ಲು, ಭಾಳ ವರ್ಷದಿಂದನೂ. ಪಾಪ ನಿನ್ನ ಮಗಳಿಗೆಲ್ಲನೂ ಈ ಅಮ್ಮ ನೀನು ದಿಕ್ಕಾಗಿದ್ಲ. ಇವಾಗ ಹೋಗ್ಬಿಟ್ಟಿದ್ದಕ್ಕೆ ಮಮತಾ ಶಾನೆ ನೊಂದ್ಕೊಬಿಟ್ಟವಳೆ. ಸಮಾಧಾನ ಮಾಡಕ್ಕೆ ಒಬ್ರು ಇಲ್ವಲ್ಲಕ್ಕ. ಅಲ್ಲ ಅವ್ರ ಮನೆಯವರು ಅಂತ ಹೇಳ್ಬಿಟ್ಟು ಯಾರಿಲ್ಲ ಮಮತಂಗೆ. ಪಾಪ ನೋಡುವ ಒಬ್ಬರನ ಬಂದಿಲ್ಲ ಅವ್ರ ಸಂಬಂಧಿಕರು ಅಂತ ಹೇಳ್ಬಿಟ್ಟು. ಇನ್ನೇನು ಗಂಡ ಮಗಳು ಒಳಿಯ ಅಷ್ಟೇ ನೀವು ಇರೋದು ಅಂತಂದ್ರೆ ಬಂದು ನೋಡ್ಕೊಂಡು ಹೋಯ್ತಾವ್ರೆ. ಊರು ಜನ ಬಿಟ್ರೆ ಯಾರು ಏನು ಬಂದ್ಬಿಟ್ಟು ಏನು ಮಾಡನಿ ಬಿಡನಿ ಅನ್ನೋರು ಒಬ್ರು ಇಲ್ಲ ನೋಡಕ್ಕ. ಇಂಥ ಟೈಮಾಗೇನೆ ಏನಮ್ಮರು ಅಂತ ಯಾರನ್ನ ಇರಬೇಕು ಅಂತ ಅನ್ಸತ್ತಾಗ. ಪಾಪ ಹೆಂಗೋ ಹಂಗೋ ಹಿಂಗೋ ಜೀವನ ಮಾಡ್ಕೊಂಡು ಹೋದ್ಲು ಅಮ್ಮ. ಇನ್ನು ಮಮತಾ ಒಂದು ಧೈರ್ಯ ತಗೋಬೇಕಷ್ಟೇ. ಬೋಲ್ ಹಚ್ಕೊಬಿಟ್ಟಿಲ್ಲ ಹೇಳು ಮಮತಾ. ಮಮತಾ, ಸಮಾಧಾನ ಮಾಡ್ಕ. ಬೆಳಿಗ್ಗೆಯಿಂದ ಉಳ್ತಾ ಇದೀಗ, ಏನು ತಿಂದಿಲ್ಲ ಮಾಡಿಲ್ಲ. ಸಮಾಧಾನ ಮಾಡ್ಕ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಟೇಮ್ ಸಂದಕೈತಂತೆ. ಎಲ್ಲ ಚಟ್ಟ ಎಲ್ಲ ಕೊಡ್ತಾವ್ರಿ. ಆದಷ್ಟು ಬೇಗ ನಾವು ಮುಣ್ ಮಾಡ್ಬಿಡೋಣ, ಸರಿನಾ? ಏನು ಮಾಡೋಕ್ಕಾಗಲ್ಲ. ಇವತ್ತು ಇವ್ರು ಹೋಗೋರು, ನಾಳೆಗೆ ನಾವು ಹೋಗ್ಬೇಕು. ಸಮಾಧಾನ ಮಾಡ್ಕ. ಇಬ್ರು ಹೆಂಗೆ ಹೊಳ್ತಾ ಕುಂತ್ಕೊಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನೋಡು. ಅಯ್ಯೋ, ಈಗ ಸಮಾಧಾನ ಮಾಡ್ಕೊಳ್ಳಿ. ಆಗಿದ್ದಾಗೋಯ್ತು. ಕಣ್ ಮಮತಾ, ನೀ ಸಮಾಧಾನ ಮಾಡ್ಕೊಂಡು ಧೈರ್ಯ ತಗೊಂಡಿಲ್ಲ ಅಂದ್ರೆ ಹೆಂಗೆ ಹೇಳು? ಆ ಎಳೆ ಮಗ ನೋಡು, ಪಕ್ಕದ ಮನೆ ಬಿಟ್ಬಿಟ್ಟು ಬಂದಿದ್ದೀರಲ್ಲ ಅವಳು ತಾಯಿ ಸುಮ್ಕೆ. ಈಗ ಸಮಾಧಾನ ಮಾಡ್ಕೊಳ್ಳಿ ತೇಜ, ಸಮಾಧಾನ ಮಾಡ್ಕ. ಅಯ್ಯೋ ಅಕ್ಕ, ಏನಾಗಿತ್ತಕ್ಕ? ಹೊಂಟೋಗ್ಬಿಟ್ಟ. ಅಯ್ಯೋ ಶಿವನೇ. ಮಮತಾ ಬೇಡ, ಸಮಾಧಾನ ಮಾಡ್ಕ ಮಮತಾ, ಸಮಾಧಾನ ಮಾಡ್ಕ. ನೋಡು, ಇನ್ನು ಮಲ್ಗೋಳೇನೋ ಅನ್ನಂಗೆ ಕಾಣಿಸ್ತಾವಳಿ ನಿಮ್ಮ ಅಮ್ಮ. ನನಗೇನ ಸತ್ತೈತೆ ಅಂತ ಅನ್ನಿಸ್ತಾನೆ ಇಲ್ಲ ನನಗಂತೂ. ನೋಡಿ ಇನ್ನೂ ಬದುಕೋಳೇನೋ ಅನ್ನಂಗೆ ಕಾಣಿಸ್ತೈತೆ ನಿಮ್ಮಮ್ಮ. ಏನಾಗಿತ್ತೋ ಏನೋ ಕತೆಯೋ. ಏನಾಗ ಆಯಸ್ಸೆಲ್ಲ ಮುಗಿದ್ಮೇಲೆ ನೀನು ಹೋಗ್ಬೇಕು, ನಾನು ಹೋಗ್ಬೇಕು. ಸಮಾಧಾನ ಮಾಡ್ಕ ಮಮತಾ. ನೋಡು, ನೀನತ್ರ ಸುಮ್ಕೇನಿಯ ಎಲ್ಲನೂ ಹೇಳ್ಬೇಕಾಯ್ತದ. ನಾವೂನು ಸಮಾಧಾನ ಮಾಡ್ಕ. ಹೇಳಿದ್ನಲ್ಲ, ಸಮಾಧಾನ ಮಾಡ್ಕ. ನೋಡು, ಮಗಳು ಹೆಂಗೆ ಹೊಳ್ತಾವಳೆ. ಎಲ್ಲರೂ ಹೊಳ್ತಾವ್ರೆ, ನೀನು ಹಿಂಗೆ ಹೊತ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ನನಗೂ ವಿಷಯ ಗೊತ್ತಾಗ ಈಗಲೇ ವಿಷಯ ಗೊತ್ತಾಗಿದ್ದು. ಗೊತ್ತಾಗಿದ್ದ ತಕ್ಷಣ ನಾನಂತೂ ಓಡೋಡಿ ಬಂದ್ಬಿಟ್ಟೆ ನಾನಂತೂ. ಸಮಾಧಾನ ಮಾಡ್ಕೊಳ್ರಿ. ಮುಂದೆ ಏನೇನಾಗಬೇಕೋ ಕಾರ್ಯ ಎಲ್ಲನೂ ಮಾಡಿ ಮುಗ್ಸೋಣ. ಸಮಾಧಾನ ಮಾಡ್ಕ. ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಯ್ತದೆ? ಓದೋರು ಬರ್ತಾರ. ಆವಾಗಿಂದ ಹೊಳ್ತಿದ್ಯಾ ಅನ್ನಿಸ್ತದೆ, ಸುಸ್ತಾಗೋಗ್ಬಿಡ್ತೀಯ. ಆಮೇಲೆ ಮಗಳನ್ನೂ ನೋಡ್ಕೊಳಕ್ಕೆ ಹಾಕಿಲ್ಲ. ಸುಮ್ಮನೆ ಸಮಾಧಾನ ಮಾಡ್ಕ. ತೇಜ, ನೀನು ಸುಮ್ಕಿರು. ನನಗೆ ನಮ್ಮ ಅಮ್ಮನ ಬಿಟ್ರೆ ಬೇರೆ ಯಾರೂ ದಿಕ್ಕಿಲ್ಲ. ನಮ್ಮಮ್ಮ ನಮ್ಮನ್ನ ಎಲ್ಲ ಬಿಟ್ಟು ಹೋಯ್ತದೆ ಅಂತ ಅನ್ಕೊಂಡೆ. ನೀನೇ ಇರಲಿಲ್ಲ. ನಮ್ಮಮ್ಮ ಹೆಂಗ್ ನನ್ನ ಮೊದಲು ಬಿದ್ದಿರಾಗ ಬಿಟ್ಟು ಹೊಟ್ಟೋಯ್ತು. ಈಗ ಎಲ್ಲರ ಅಮ್ಮಗಳು ಹೋಗ್ಲೇಬೇಕು. ಒಂದಲ್ಲ ಒಂದಿನ ನೀನು ಸಮಾಧಾನ ಮಾಡ್ಕೋಬೇಕು. ನೀನು ಏನೋ ಕೆಟ್ಟಗಳಿಗೆ ನಡೆದೋಗ್ಬಿಟ್ಟೈತಿ. ನೀನು ಸಮಾಧಾನ ಮಾಡ್ಕ. ಏನೋ ಆಗಿದ್ದ ಆಗೋಗ್ಬಿಡ್ತು. ಯಾಕೆ ಬೇಜಾರು ಮಾಡ್ಕೊತೀಯ ನೀನು? ಬಿಡು, ಆಗಿದ್ದೆಲ್ಲ ಆಗೋಯ್ತು. ಸಮಾಧಾನ ಮಾಡ್ಕೊಂಡು ನಿನ್ನ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು ಅಷ್ಟೇ. ನೀನು ಸುಮ್ಮನೆ ಯಾಕೆ ಹೊತ್ಕೊಂಡು ಇದು ಮಾಡ್ಕೊತೀಯ? ಸುಮ್ಕಿರು. ಅಣ್ಣ, ಗುಂಡಿ ತೋಡಕ್ಕೆ ಎಲ್ರಿಗೂ ಹೇಳಿದ್ಯಾನಣ್ಣ? ಹ್ಞೂ ಕಣಮ್ಮ, ಹೇಳಿದ್ದೀನಿ. ಎಲ್ರಿಗೂ ಹೇಳಿದ್ದೀನಿ. ಚಟ್ಟನು ಕೊಡ್ತಾವ್ರಲ್ಲ, ಇನ್ನೇನು ಅದೇ ಟೇಮ್ ಸರಿ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀವಿ. ಇನ್ನು ಅರ್ಧ ಗಂಟೆ ಆದ ತಕ್ಷಣ ಇದು ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಏನೇ ಹೇಳಮ್ಮಿ ನೀನು, ಬುದ್ಧಿ ಸಮ ಯಾರು ಬರೋಕ್ಕಿಲ್ಲ. ಎಂಥದ್ದು ವೇಸನೆ ಇರಲಿ, ಕಷ್ಟದ ಸಮಯ ಅಂದರೆ ಬಡ 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 ಓಡಿ ಬಂದ್ಬಿಡ್ತಾಳಲ್ವಾ? ನೋಡು ಹೆಂಗೆ ಗೊತ್ತಾಳೆ ಅಂತ. ನನ್ನ ಗಂಡೇನು ಅನ್ಕೋತಾರೆ, ನನ್ನ ಮಕ್ಳೇನು ಅನ್ಕೋತಾರೆ, ಮಾತಾಡೋಕ್ಕಿಲ್ವಲ್ಲ, ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರನ್ನೊಬ್ರು ಕಷ್ಟ ಆಗಿದ್ರೆ ಮೊದಲನೇ ಹೆಜ್ಜೆ ಇಕ್ಕೊಂಡು ಓಡ್ ಬಂದ್ಬಿಟ್ಟಿರ್ತಾಳೆ ನೋಡು. ಹೂನಮ್ಮ. ಪೊದ್ದು ಶಾನೆ ಇದು ಪಾಪ. ಇವ್ರ ಪೈಕಿ ಈ ಸೊಸೆಯರ ಪೈಕಿ ಇವ್ರ ಮನೆಯವ್ರ ಪೈಕಿ ಒಳ್ಳೆಳು ಅಂದರೆ ಈ ಪೊದ್ದು ಒಬ್ಳೆ ನೋಡು. ಬ್ಯಾರ್ಯಾರ ಕಷ್ಟಕ್ಕೆ ಹಂಗೇನೇ ಸ್ಪಂದಿಸ್ತಾಳೆ. ಬೋಲ್ ಒಳ್ಳೆಳು ಕಣವ. ನಾನು ಕಂಡಿರೋದ್ರಾಗ ಇಂಥ ಒಳ್ಳೆಳು ನೋಡಿಲ್ಲ. ಮೊನ್ನೆಲ್ಲ ದಾರ್ಯಾಗ ಸಿಕ್ಕಿದಾಗ ಮಾತಾಡಿಸ್ದಲ್ಲಕ್ಕ ನೀನು. ಹೀಗೆ ನೋಡಿದ್ರೆ ಹಿಂಗೆ ಸರ್ನ ಹೊಂಟೋಗ್ಬಿಟ್ಟಲ್ಲ ನೀನು. ಏನು ಮಾಡೋಕ್ಕಾಗಕ್ಕಿಲ್ಲ. ಆಯಸ್ ಮುಗ್ದೋದ್ರೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಇನ್ನೂ ವರ್ಷ ಬಾಳ್ತೀಯಾ? ಮೊಮ್ಮಗ ಬಂದೈತೆಲ್ಲ ನೋಡ್ಕೊಂಡ್ಬಿಟ್ಟು ಹೋಯ್ತೀಯಾ? ಇನ್ನೂ ಒಂದೆರಡು ದಿನ ಮೊಮ್ಮಗನ ಜೊತೆ ಆಟ ಆಡ್ತೀಯ ಅಂತ ಏನೇನೋ ಅನ್ಕೊಂಡಿದ್ದೆ. ಇಷ್ಟು ಸರ್ನ ಹೋಗ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಈ ಸುದ್ದಿ ಕೇಳಿ ಬೋಲ್ ಬೇಜಾರಾಯ್ತಾಯ್ತು ನನಗಂತೂ. ಒಂಥರ ಆಯ್ತಾಯ್ತು ನನಗಂತೂ. ಅಯ್ಯೋ, ಎಲ್ಲ ಬೇಗ ಒಳ್ಳೆಯವ್ರನ್ನೇ ಕರ್ಕೊಬಿಡ್ತಾನೆ ದೇವ್ರು. ಅಮ್ಮಯ್ಯ ಮಮತಾ, ಹತ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಎದೋಳ್ರಿ ಎದೋಳ್ರಿ. ಇನ್ನೆಲ್ಲ ಎಣ ಎತ್ಬಿಟ್ಟು ಎಲ್ಲನೂ ನೋಡಿ ಟೇಮ್ ಆಯ್ತು ಎಲ್ಲನೂ. ಇನ್ನು ಹೊತ್ಕೊಂಡು ಎಷ್ಟೊತ್ತು ಅಂತ ಕುತ್ಕೊಂಡು ಹತ್ರೂ ಅಷ್ಟೇ. ಏನಿಯ ಓದರೇನು ಬರ್ತಾರ? ಬುದ್ಧಿ ಧೈರ್ಯ ಹೇಳ್ತಿ ಅಂತ ಹೇಳ್ಕೊಳ್ಸಿದ್ರೆ ನೀನು ನೋಡ್ರಿ ಹಿಂಗೆ ಹೊತ್ಕೊಂಡು ಕುಂತಿದ್ಯಲ್ಲ. ಎದೋಳು ಯಾಕೆ? ಅಣ್ಣ ಎದೋಳ್ರಿ, ಚಟ್ಟೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಎತ್ಕೊಳ್ರಿ. ಎತ್ಕೊಂಡು ಎಲ್ಲನೂ ನೋಡಿರಿ. ತಿರ್ಗಾ ಸಂಜೆ ಹೋಗ್ಬಿಟ್ರೆ ಕಷ್ಟ ಆಯ್ತದೆ. ಎದೋಳ್ರಿ ಒಳ್ಳೇದು ಎಲ್ಲನೂ. ಇದೆಲ್ಲ ಬಿಟ್ಬಿಡಿ. ಪಾಪ ಏನೋ ಪುಣ್ಯಲೋಕ ಸೇರ್ಕೊಂಡ್ರು. ಈಗಿನ ಕಾಲದಾಗ ಎತ್ತಿ ಇಳಿಸಿ ಎಷ್ಟು ಮಾಡಿಸ್ಕೊತಾರೆ ಅಂತಂದ್ರೆ ಒಂದಿನ ಎತ್ತಿ ಇಳಿಸ್ಕೊಳ್ಳಿಲ್ಲ, ಏನಿಲ್ಲ. ಪುಣ್ಯಲೋಕ ಸೇರ್ಕೊಂಡೋಳಿ ಅಂತ ನೀವು ಅನ್ಕೋಬೇಕು. ಎದೋಳಿ. ಅಜ್ಜಿ ಅಜ್ಜಿ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಜ್ಜಿ. ಅಜ್ಜಿ, ಅಮ್ಮ,
ಅಮ್ಮ ನೀನ್ ಬಿಟ್ಟು ನನ್ನ ಕೈಲಿರಕ್ಕಾಗಲ್ಲಮ್ಮ, ಬಿಟ್ಟಿರಕ್ಕಾಗಲ್ಲ. ನೀನೇ ಬೇಕು ಅನ್ನಿಸ್ತಾ ಇದ್, ನೀನು ಬಿಟ್ಬಿಟ್ಟಿರಕ್ಕಾಗಲ್ಲಮ್ಮ. ಹೌದು, ಎದೊಳ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ನಡಿ. ಅಣ್ಣ ಎದೊಳ್ರಿ, ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಎದೊಳ್ರಿ ಮ್ಯಾಕೆ ಎದೊಳ್ರಿ. ಫಸ್ಟ್ ಎಲ್ಲನೂ ಹೋಗ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಬಂದು ಇನ್ನು ಮುಂದಿನ ಕಾರ್ಯಗಳು ಏನೋ ನೋಡೋಣ. ಇನ್ನು ಕೂಳಾಕದು ಎಲ್ಲನೂ ಐತಲ್ಲ. ಎದೊಳ್ಬೋದು, ಎದೊಳು ಅವ್ರು ಎದ್ದು ಸಮಾಧಾನ ಮಾಡಿ ಎದೊಳು ಕರ್ಕ ಎದೊಳು. ಅಮ್ಮಿ ಮಮತಾ ಎದೊಳ್ರಮ್ಮಿ, ನಿಂಗೆ ಹತ್ಕೊಂಡು ಕುತ್ಕೊಬಿಡ್ರಿ, ಎದೊಳ್ರಿ. ಹಾಗಾದೆಲ್ಲ ಆಯ್ತು, ಎದೊಳ್ರಿ. ತೇಜ ಎದೊಳು, ಇಬ್ರು ಹತ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಎದೊಳ್ರಿ. ಪಾಪ ಕೋಳಿ ಸರೆಲ್ಲ ಚೆನ್ನಾಗಿ ಮಾಡಾಕೊಳ್ಳೋಜ್ಜಿ. ಏನು ಮಾಡೋಕ್ಕಾಗಲ್ಲ, ಹೋದ್ರಷ್ಟೇ. ಈ 2 ದಿನ ಇದ್ದೋಗೋದಕ್ಕೆ ಏನಕ್ಕಪ್ಪ ಜೀವನದಾಗ ಹಿಂಗೆ ಹೊಡೆದಾಡಬೇಕು ಅನ್ನಿಸ್ತದೆ. ನಿಮ್ಮದಿಗಿರ್ಬೋದಿತ್ತು. ಇನ್ನು ಯಾರನ್ನ ನಿಮ್ಮ ಕಡೆ ಏನಾರ ಬರೋದೈತಾ? ನಿಮ್ಮ ಕಡೆ ಯಾರನ್ನ ಬರೋದಿದ್ರೆ ಹೇಳಪ್ಪ, ಇರೋಣ. ಇಲ್ಲ ಅಂದರೆ ಜಾಸ್ತಿ ಗೋಳಾಡ್ಕೊಂಡು ಹೆಂಗೆ ಸುಸ್ತಾಗೋಗ್ಬಿಡ್ತಾರೆ ಹತ್ತು. ಸುಮ್ಮನೆ ನೋಡು, ನಿನ್ನ ಮಗಳು ನಿನ್ನ ಹೆಂಡ್ರು ಎಲ್ಲ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟವ್ರಿ ಹತ್ತುನುವೆ. ಎದ್ದೋಳು, ಎದ್ಬಿಟ್ಟು ಎತ್ತನ ಸುಮ್ಕೇನೆಯಾ? ನಿಮ್ಮಲ್ಲಿ ಯಾರು ಬರೋಂಗಿಲ್ಲ ತಾನೇ? ನಮಗೆ ಅಂತ ಇನ್ನು ಯಾರಣ್ಣ ಅವ್ರಿ? ಯಾರನ್ನೂ ನಮಗೆ ಅಂತ ನಮ್ಮವರು ಅಂತ ಇಲ್ಲ. ನೀವು ಬಂದಿದ್ದೀರಿ, ನಮ್ಮ ಪುಣ್ಯ. ಯಾರವ್ರು ಹೇಳ ನಮ್ಮವರು ಅಂತ? ಅವ್ರ ಸಂಬಂಧನೂ ಇಲ್ಲ, ನಮ್ಮ ಸಂಬಂಧಿಕರು ಇಲ್ಲ, ಯಾರನ್ನೂ ಇಲ್ಲ. ಸರಿನಣ್ಣ, ಯಾರು ಬರೋಂಗಿಲ್ಲ. ಬರ್ರಿ, ಮುಂದಿನ ಕಾರ್ಯ ಎಲ್ಲ ನೋಡ್ಕೊಳ್ಳೋಣ ಬರ್ರಿ. ಅದೇ ತಿರುಕೂಳಾಕೋದು ಅದೆಲ್ಲನೂ ಲೇಟ್ ಆಯ್ತದೆ. ಸುಮ್ಕೇನೆ ಕತ್ಲಾಗ ಯಾಕೆ ತಿರುಮೂರ್ದ ಮೀರಿದ ಮೇಲೆ ತಿರುಗಿ ಮುಳು ಮಾಡಿದ್ರೆ ಸಂದಾಕಿರಲ್ಲ. ನಿಮ್ಗೇನೇ ಕಾಟುಗಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಸಮಾಧಾನ ಮಾಡಿ ಕರಿ. ನೀನು ಇವನ್ನ ಎಲ್ಲರೂ ಕರೆದು ಯಾರ್ಯಾರು ಎತ್ತುತ್ತಾರೋ ಎಣ್ಣೆ ಎತ್ತಕ್ಕೆ ಹೇಳ್ಬಾ. ಅಮ್ಮ ಇಲ್ಲ, ನನ್ನ ಕಷ್ಟಕ್ಕೆ ಸಹಾಯ ಮಾಡಿ. ಹೆಂಗೆಂಗೋ ಇದ್ದಿವತ್ತು ಮಣ್ಣಾಗ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲಮ್ಮ. ಏನೋ ಇರೋಷ್ಟು ದಿನ ನಿನ್ನ ಶಾನೆ ಸುಖವಾಗಿ ನೋಡ್ಕೊಳಕ್ಕೆ ನನ್ನ ಕೈಲಾಗಲಿಲ್ಲ. ಇದ್ದಿದ್ರಾಗ ಹೆಂಗೋ ನೋಡ್ಕೊಂಡೆ. ನಿನ್ನ ಜೀವನ ಪೂರ್ತಿ ಬರೀ ಮಗಳೇ ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಹೋದ್ಮೇಲೆ ಹೆಂಗೆ ಅಂತಿದ್ದಲ್ಲಮ್ಮ. ಇಲ್ಲ ಕಣಮ್ಮ, ನೀನಿಲ್ಲ ಅಂದರೆ ನನಗೆ ಜೀವನನೇ ಬೇಡ ಅಂತ ಅನ್ನಿಸ್ತದೆ ಕಣಮ್ಮ. ನಂಗೆ ನೀನೇನಿಯಾ ಬೇಕು ಅಂತ ಅನ್ನಿಸ್ತದೆ ಕಣಮ್ಮ. ನೀನಿಲ್ಲ ಅಂದರೆ ನನಗೂ ಬದುಕಂತ ಆಸೆನೇ ಇಲ್ಲ ಕಣಮ್ಮ. ನೀನು ಹೇಳಿದ ನಿಜನೇನಿಯ. ನನಗೆ ನೀನು ಬಿಟ್ಬಿಟ್ರೆ ಇನ್ನು ಯಾರೂ ಇಲ್ಲ. ನಮ್ಮ ನೆಂಟರು ಅನ್ನೋರು ಸಹ ಯಾರೂ ಇಲ್ಲ. ಇವತ್ತು ನಮ್ಮ ಕಷ್ಟಕ್ಕೆ ಯಾರು ಬಂದಿದ್ರು ಅಂತ ಹೇಳ್ಬಿಟ್ಟು ನೋಡ್ದ, ಯಾರೋ 4 ಜನ ಬಂದಿದ್ರು ಅಷ್ಟೇ. ಪೊದ್ದುನ ಅಷ್ಟು ಬೈಕತ್ತಾ ಇದ್ದೆ. ಕೊನೆಗೆ ಅವಳೇ ಬಂದ್ಬಿಟ್ಟು ಎಲ್ಲ ಸಹಾಯ ಮಾಡಿದ್ಲು ಕಣಮ್ಮ. ನಮ್ಮವರು ಅಂತ ನಾವು ಜಾಸ್ತಿ ಬೆಳೆಸ್ಕೊಂಡ್ಲೇ ಇಲ್ಲ ಅಮ್ಮ. ಮುಂದಿನ ಜನ್ಮದಾಗ ನಿನ್ನ ಮಗಳಾಗೆ ಹುಟ್ಟು ಬರಬೇಕು. ಓಯ್ ಎದ್ದೋಳ್ರಿ ಮಮತಾ, ಎದ್ದು ಬರ್ರಿ ಸುಮ್ಕೇನೆಯಾ? ಮಗಳೇ ಎದ್ದೋಳು. ಹೊತ್ಕೊಂಡು ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ? ಇಲ್ಲ ಮಂತಾಗಿನ್ನು ಪೂಜೆ ಮಾಡಬೇಕು. ನೀನೇ ಹಿಂಗೆ ಹೊತ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಮಮತಾ? ನೀನು ಎಷ್ಟು ಕೆಲಸ ಐತೆ ಮಂತಾಗ ಹೇಳು. ಎದ್ದು ಬರ್ರಿ. ಇಲ್ಲೇ ಕುತ್ಕೋತೀರಿ ರಾತ್ರಿ ನಾನು ಮತ್ತೆ ಸಮಾಧಾನ ಮಾಡ್ಕೋಬೇಕು, ಎದ್ದು ಬರ್ಬೇಕು ಅಷ್ಟೇ. ಅಷ್ಟು ಬಿಟ್ಬಿಟ್ಟು ನೀವು ಹಿಂಗೆಲ್ಲ ಹೊತ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನೋಡು, ಅದು ಸತ್ತಾಗಿಂದ ಕೊಂಡಂಗೆ ನೀರು ನಿಂತಿಲ್ಲ ನಿಂದಂತೂ. ಎದ್ದೊಳಮ್ಮಿ. ತೇಜ, ಮಗ ಅಳ್ತಾ ಇತ್ತಲ್ಲಿ ನೋಡು ಬಾಯಿಲಿ. ಮಗ ನೋಡಿ ಹೆಂಗೆ ಅಳ್ತಾ ಇತ್ತಲ್ಲಿ, ಎತ್ಕೊಂಡು ಇರ್ತಾ ಇಲ್ಲ ಅದು. ಬಾಯಿಲಿ ಅಮ್ಮ ಎದ್ದೊಳಮ್ಮ, ಹೋಗೋಣ. ಎಷ್ಟೊತ್ತಿಲ್ಲಿ ಕುತ್ಕೊಂಡ್ರತ್ರುನು ಅಜ್ಜಿ ಅಂತೂ ವಾಪಸ್ ಬರಲ್ಲ ಇನ್ನಂತ ಗೊತ್ತಾಯ್ತಲ್ವಾ? ಅಜ್ಜಿನ ಎಲ್ಲಿ ವಾಪಸ್ ಬರ್ತದೆ? ಅಷ್ಟೇನೆ, ಅಜ್ಜಿ ವಾಪಸ್ ಬರಲ್ಲ. ಎದ್ದೊಳಮ್ಮ ಹೋಗೋಣ. ಸುಮ್ಮನೆ ಯಾಕೆ? ಪಾಪನು ಅಳುತ್ತೈತೆ ಅನ್ನಿಸ್ತದೆ. ಎದ್ದೋಳು, ಇನ್ನು ಸಮಾಧಾನ ಮಾಡ್ಕೊಳ್ಳೋಣ. ಅಜ್ಜಿ ನೆನಪಾಗೇನೇ ಇರ್ಬೇಕಷ್ಟೇನೆ. ಅಜ್ಜಿ ಅಂತೂ ಇನ್ನು ಜೀವನದಾಗೂ ವಾಪಸ್ ಬರಲ್ಲ ಅಲ್ವಾ? ಅಷ್ಟೇನೆ, ಅಜ್ಜಿ ನೆನಪಾಗೆ ಇರೋಣ. ಎದ್ದೋಳು.